ಹೋರಾಟ ಎಲ್ಲೋ ನಿಂತೋಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಯಾರಿಗೂ ಆ ಕಿಚ್ಚಿಲ್ಲ, ಏನೋ ಇವತ್ತು ಭಯ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಎಲ್ಲರಿಗೂ ಕೇಸ್ ಹಾಕ್ತಾರೆ, ಒಳಗೆ ಕಳಿಸ್ತಾರೆ, ಯಾವುದೂ ಇಲ್ಲ. ನಮ್ಮ ನಾಡು, ನಮ್ಮ ದೇಶ, ನಮ್ಮ ಮಣ್ಣು ಇವತ್ತು ಕೇಳಕ್ಕೆ ನಮ್ಗೆ ಅಷ್ಟೇ ಹಕ್ಕಿದೆ. ಇವತ್ತು ವಿಧಾನಸೌಧದಲ್ಲಿ ಮೋಜು ಮಸ್ತಿನ ಹೋರಾಟ ಮಾಡಿಕೊಂಡು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಗುದ್ದಾಟ ಆಡ್ತಾ ಇದ್ದಾರೆ ಹೊರತು ಯಾವುದು ಜಾರಿ ಆಗ್ತಾ ಇಲ್ಲ. ಯಾವ ಪಕ್ಷಗಳಿಂದನೂ, ನಾವು ಯಾವುದೇ ಪಕ್ಷ ಇರ್ಬೋದು, ನಾವೆಲ್ಲರೂ ಯಾವ ಪಕ್ಷಗಳು ಹೊಂದಾಣಿಕೆಯಿಂದ ಸಾರ್ವಜನಿಕರಿಗೆ ಒಳ್ಳೇದು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ನಿಜವಾಗ್ಲೂ ನಾಚಿಕೆ ಗೇಡಿನ ಸಂಗತಿ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಎಲ್ಲಿ ನೋಡಿದ್ರು ನೇಪಾಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ಎಲ್ಲ ಪರಭಾಷಾ ಜನಗಳು ಬಂದು ಇಲ್ಲಿ ಸೇರ್ಕೊತಾ ಇದ್ದಾರೆ. ಇವತ್ತು ನಿಜವಾದ ಕನ್ನಡಿಗನಿಗೆ ಕೆಲಸ ಇಲ್ಲ. ಕೆಲಸ ಯಾಕಿಲ್ಲ ಅಂತಂದ್ರೆ ಅವನು ಕೆಲಸ ಮಾಡಲ್ಲ ಅಂತ ಇವರೇ ಡಿಕ್ಲೇರ್ ಮಾಡ್ಬಿಡ್ತಾರೆ. ಏನಂತ, ನಮ್ಮಲ್ಲಿ ಇವ್ರು ಕೆಲಸ ಮಾಡಲ್ಲ ಕನ್ನಡಿಗರು ಅಂದ್ಬಿಟ್ಟು. ಅದನ್ನ ಫಸ್ಟ್ ತಡೆಗಟ್ಟಬೇಕು. ನಟರಾಜಣ್ಣ, ನೀವು ನಿಜವಾಗ್ಲೂ ಎಷ್ಟು ಕೇಸ್ ಹಾಕಿಸ್ಕೊಂಡಿದ್ದೀರೋ, ಏನ್ ಮಾಡಿದಿರೋ ಗೊತ್ತಿಲ್ಲ. ನಟರಾಜಣ್ಣನ ಹೋರಾಟಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂತ ಇದ್ದೀವಿ. ಪ್ರೈವೇಟ್ ಏನು ಖಾಸಗಿ ಕಂಪನಿಗಳೇನಿದ್ದಾರೆ, ಯಾವುದೋ ಕಸಾನ ಯಾವುದೋ ಒಂದು ಟೀಮ್ ಇದೆ ಅವ್ರದ್ದು, ಆ ಇಲಾಖೆಯಿಂದ ಅವರೆಲ್ಲ ಸೇರ್ಕೊಂಡು ನೀವೇನಾದ್ರೂ ಮಸೂದೆ ಜಾರಿಗೊಳಿಸಿದ್ರೆ ನಾವು ಕರ್ನಾಟಕ ಬಿಟ್ಟು ಹೋಗ್ಬೇಕಾಗ್ತದೆ ಅಂತ ಹೇಳುವಂತ ಒಂದು ಮಾತನ್ನ ಹೇಳಿ ಸರ್ಕಾರ ಕೂಡ ಒಂದು ಹೇಳಿದ್ದಾರೆ. ಆದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ, ಆ ಕಂಪ್ನಿ ಇಲ್ಲದೆ ಇನ್ನೊಂದು ಕಂಪ್ನಿ ಬರ್ತದೆ, ಆದ್ರೆ ನಮ್ಮ ಕನ್ನಡಿಗ ಉದ್ಯೋಗ ಇಲ್ಲ ಅಂತ ಹೇಳಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಬಹಳಷ್ಟು ಎಲ್ಲ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಇರೋದು ಬಿಟ್ರೆ ನಮ್ಮವರೆಲ್ಲ ಚಿಲ್ಲೆ ಸಣ್ಣ ಪುಟ್ಟ ಕೆಲಸಗಳು ಮಾಡೋ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ದಾರೆ. ಎಂತ ಒಳ್ಳೆ ಎಜುಕೇಶನ್ ತಗೊಂಡು ಡಬಲ್ ಡಿಗ್ರಿ ತಗೊಂಡಿರೋರು ಕೂಡ ಕೆಲಸಗಳಲ್ಲಿ ಟ್ಯಾಕ್ಸಿ ಓಡಿಸುವಂತದ್ದು, ಆಟೋ ಓಡಿಸುವಂತ ಕೆಲಸಗಳು ನಮ್ದಾಗ್ತಾ ಇದೆ. ಅದೇ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ತಗೊಂಡು ನಾವು ಅವ್ರಿಗೆ ಆಗಿ ಅವ್ರನ್ನ ನಾವು ತರಕಾರಿ ಮಾರುವಂಥದ್ದು, ಇಲ್ಲ ಅಂಗಡಿ ಮಾಡಿಕೊಡುವಂಥದ್ದು, ಈ ರೀತಿ ಆಗ್ತಾ ಇದೆ. ಕಸ ಕೂಡಿಸುವಂಥದ್ದು, ಈ ರೀತಿ ಕೆಲಸಗಳಾಗ್ತಾ ಇದೆ. ಇದೆಲ್ಲ ತಡೆಗಟ್ಟಬೇಕು ಅಂದ್ರೆ ನಮ್ಗೆ ಕನಿಷ್ಠ ಅಂದ್ರೆ 60-70% ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಸೆಷನ್ ಆದ್ರೂ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಇದನ್ನು ಜಾರಿಗೊಳಿಸಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೀವಿ. ಅವರು ಕೂಡ ಈ ಹೋರಾಟವನ್ನ ಇಡೀ ರಾಜ್ಯ ಹೆಚ್ಚಿನ ಹೋರಾಟವನ್ನ ಮಾಡೋಕೆ ಆಗ್ದೇನೆ ಎಲ್ಲರೂ ಕೂಡ ಇದು ಒಗ್ಗೂಡ್ಕೊಂಡು ಈ ಒಂದು ಮಸೂದೆ ಜಾರಿಗೊಳಿಸಬೇಕು ಅಂತ ಹೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಚಿಂತನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಆತ್ಮೀಯ ಗೆಳೆಯ, ನನ್ನ ಸ್ನೇಹಿತ, ನನ್ನ ಅಣ್ಣನೋ ತಮ್ಮನೋ ಯಾರೋ ನನ್ನ ಆತ್ಮೀಯ ಸ್ನೇಹಿತ ನಾಗೇಶ್ವರು ಇವತ್ತು ನಮ್ಮನ್ನ ಎಲ್ಲರ ಜೊತೆಯಲ್ಲಿ ಹಗಲಿ 4 ವರ್ಷ ಆಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಒಬ್ಬ ಕನ್ನಡದ ಗಂಡುಗಲಿ ನಾಗೇಶಣ್ಣ. ಯಾಕೆಂದ್ರೆ ಸಾಕಷ್ಟು ಜನರನ್ನ ಕರ್ಕೊಂಡ್ಬಂದು ಚಳವಳಿಗೆ ಎಲ್ಲ ಸಾಮಾನ್ಯ ಜನರಿಗೆ ಪರಿಚಯ ಮಾಡಿಕೊಟ್ಟು ಇವತ್ತು ಹೆಣ್ಮಕ್ಳು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲ ನಾಡಿನ ಮಕ್ಕಳನ್ನ ಧೈರ್ಯ ತುಂಬಿ ಇವತ್ತು ನಮ್ಮ ಜೊತೆಲ್ಲೇ ಇದ್ದಾರೆ. ಇವತ್ತು ನಮ್ಮ ಜೊತೆಲ್ಲೇ ಇರೋದ್ರಿಂದಲೇ ಇವತ್ತು ಹೃದಯವಂತ ನಟರಾಜಣ್ಣವರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. 1 ಲಕ್ಷ ಜನ ಅವ್ರ ಹಿಂದೆಗಡೆ ಇತ್ತು. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇಂದ ಮಿನರ್ವಾ ಸರ್ಕಲ್ ಬಂದು ಅವಾಗ ಈ ಕಡೆ ಬಿಡ್ಲಿಲ್ಲ ರ್ಯಾಲಿನ. ಆ ಸನ್ನಿವೇಶ ನೋಡಿದ್ರೆ ನೀವು ಯಾರು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ನಾವಿದ್ದ ಹೋರಾಟದಲ್ಲಿ ಅದು ಆ ತರ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ನಡೀತು. ಆ ಗಂಡುಗಲ್ಲಿ ರಾಜಣ್ಣನ ಯಾಕೆ ನೆನೆಸ್ಕೊತೀನಿ ಅಂತ ಯಾವುದೇ ವಿಚಾರ ಇರ್ಬೋದು, ಕನ್ನಡಿಗರಿಗೆ, ಕನ್ನಡಕ್ಕೆ, ಕನ್ನಡ ಭಾಷೆಗೆ ಯಾವಾಗಲೂ ಏನೇ ತೊಂದರೆ ಇದ್ರು ಬರೋರು ಬೀದಿಗಿಳಿಯೋರು. ಇವತ್ತು ಆ ತರ ಗಂಡು ಮಗು ಇಲ್ಲ, ಇಲ್ಲೇ ಇನ್ನು ಪರವಾಗಿಲ್ಲ. ನಾವೆಲ್ಲ ಕನ್ನಡಿಗರು ಅಣ್ಣ ತಂದಿರಿದ್ದೀವಿ, ಅಭಿಮಾನಿಗಳು. ನಿಮ್ಮ ನಾವೊಂದು ಮಾರ್ಗದರ್ಶನದಲ್ಲಿ ಹೋರಾಟ ಬಂದವರು ಯಾವತ್ತೂ ಆ ಪಾಲನೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಜಾಸ್ತಿ ಹೇಳೋದೇನು ಬೇಕಾಗಿಲ್ಲ, ತಿಳುವಳಿಕೆ ಇರೋರು ನೀವು. ಮತ್ತೊಮ್ಮೆ ಗೋಕರ್ಷಣೆಯಲ್ಲಿ ಆದ ತಡ ರಾಜ್ಯದಲ್ಲಿ ಕನ್ನಡ ಮಕ್ಕಳಿಗೆ ಉದ್ಯೋಗನ 100ಕ್ಕೆ 100ರಷ್ಟು ಕೊಳ್ಳಬೇಕು. ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇದೆ. ಏನೋ ಬದುಕ್ತಾರಪ್ಪ ಕನ್ನಡಿಗರು, ಓದ್ತಾರೆ, ಎಲ್ಲ ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಓದ್ತಾರೆ ಅನ್ನೋದು ಆಗ್ಬಾರ್ದು. ಹಿಂದೆ ಗೋಕರ್ಷಣೆಯಲ್ಲಿ ನಿಲ್ಸ್ಕೋಬೇಕು ನೀವು. ನಾವು ಯಾವತ್ತೂ ಎದುರಾಗಿಲ್ಲ, ನಮ್ಮ ಜೀವನ ಇದಕ್ಕೆ ಕೊಟ್ಕೊಂಡು ನಿಂತಿದ್ದೀವಿ. ಇವತ್ತು ಮೊನ್ನೆ ಏನು ಹೋರಾಟ ಮಾಡ್ಕೊಂಡು ಎಲ್ಲ ಭಾಗ ಇಟ್ಕೊಂಡು ಬಂದಿಲ್ಲ. ನಾವು 40 ವರ್ಷದಿಂದ ರಾಜ್ಯದ ಅಭಿಮಾನನ ಇಟ್ಕೊಂಡು
ಈ ನಾಡಿನ ಅಭಿಮಾನ ಇಟ್ಕೊಂಡು ಕನ್ನಡಿಗರ ಅಭಿಮಾನ ಇಟ್ಕೊಂಡು ಬಂದಿದ್ದೇವೆ. ದಯಮಾಡಿ ಮಾನ್ಯ ರಾಜ್ಯದ ಬರೆದ ಇನ್ನೂ ಒಮ್ಮೆ ಮತ್ತೆ ಮನವಿ ಮಾಡ್ಕೊತೀನಿ. ಒಂದು 100ಕ್ಕೆ 100ರಷ್ಟು ಮೀಸಲಾತಿ ಕೊಡಲೇಬೇಕು ಅನ್ನೋದು ನಮ್ಮ ಹೋರಾಟ. ಒಳ್ಳೆದಾಗ್ಲಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಗುಡಿಸಿದ್ರು. ಏನು ಇವತ್ತು ಗೋಪಾಲ್ ಗೌಡರು ಕೂಡ ಬಂದಿದ್ದಾರೆ. ಎಲ್ಲರೂ ಆ ಒಂದು ಸರೋಜಿನಿ ಮಹಿಷಿ ವರ್ದಿಲಿ ನಾವು ಅಲ್ಲಿ ಪ್ರೊಟೆಸ್ಟಿಂಗ್ ನಾವು ಕೂತ್ಕೊಂಡಿದ್ದು ಜಾರಿಯಾಗ್ಲಿ ಅಂತ ದಯಮಾಡಿ. ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಹೋರಾಟ ಡಾಕ್ಟರ್ ಸರೋಜಿನಿ ಮಹಿಷಿಯ ಹೋರಾಟ. ಇದು ಯಾರ್ದೋ ಒಬ್ಬರ ಮನೆಗಾಗಿ ಹೋರಾಟಕ್ಕೆ ಕರೆ ಕಟ್ಕೊಂಡು ಹೋರಾಟ ಮಾಡಿದ್ದಲ್ಲ. ಹಾಗೆ ಈ ಹೋರಾಟದ ನೇತೃತ್ವ ತಗೊಂಡಂತಹ ನಮ್ಮ ಚಳವಳಿ ನಾಗೇಶ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ. ನೋಡಿ, ಒಬ್ಬ ಮನುಷ್ಯನ ಇಲ್ಲ ಅಂದ್ರೂ ನಾವು ನಮ್ಮ ಜೊತೆ ಇದ್ದಾರೆ ಅಂತ ನಡ್ಕೊಂಡು ಹೋಗೋದೇ ಅವರ ದೊಡ್ಡ ಗುಣ. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಅಕ್ಕ ಬನ್ನಿ, ಅಣ್ಣ ಬನ್ನಿ, ಮೇಡಮ್ ಬನ್ನಿ, ಸಾರ್ ಬನ್ನಿ ಅಂತ ಯಾರೇ ಬರಲಿ, ಯಾವ ಹಿರಿಯರಾಗ್ಲಿ ಯಾವ ಕಿರಿಯರಾಗ್ಲಿ ಪ್ರತಿಯೊಬ್ಬರಿಗೂ ಒಂದೇ ಸಮಾನವಾದ ಗೌರವವನ್ನ ಕೊಡ್ತಾ ಆ ವೇದಿಕೆಯಲ್ಲಿ ಸಾಮಾನ್ಯ ಅಲ್ಲ ರೀ. 115 ದಿನದ ಹೋರಾಟ ಖಂಡಿತವಾಗ್ಲೂ ಸಾಮಾನ್ಯ ಅಲ್ಲ. 1 ಗಂಟೆಗಳ ಕಾಲ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತೀವಿ ಯೋಚನೆ ಮಾಡಿ. ಆ ಒಂದು ಹೋರಾಟದ ವೇದಿಕೆಗೆ ಬಂದಂತಹ ಎಷ್ಟು ಜನ, ಲಕ್ಷಾಂತರ ಜನ ಬಂದ್ಬಿಟ್ರು. ಗಣ್ಯರು ಬಂದ್ರು, ರಾಜಕೀಯ ಮುಖಂಡರು ಬಂದ್ರು, ಸ್ವಾಮೀಜಿಗಳು ಬಂದ್ರು, ಕವಿಗಳು ಬಂದ್ರು, ಎಲ್ಲರೂ ಬಂದ್ರು. ಇಲ್ಲಿ ಯಾರೋ ಒಬ್ಬರ ಹೆಸರು ಹೇಳ್ಬಿಟ್ಟು ಒಬ್ಬರ ಹೆಸರು ಅವಕಾಶ ಆಗುತ್ತೆ ಈ ಒಂದು ಹೋರಾಟಕ್ಕೆ ಹಾಗೂ ನಾಗೇಶ್ವರವರ ಮನಸ್ಸಿಗೆ. ಹಾಗಾಗಿ ಎಲ್ಲರ ಮನಸ್ಸನ್ನು ಗೆದ್ದಂತಹ ನಮ್ಮ ಚಳವಳಿ ನಾಗೇಶ್ ಅವರು ಕೈಗೆತ್ಕೊಂಡಂತಹ ಹೋರಾಟ. ದಯಮಾಡಿ ಎಲ್ಲ ಹೋರಾಟಗಾರರು ಬನ್ನಿ, ದಯಮಾಡಿ ಮುಂದೆ ಬರಬೇಕು. ಕೈಗೆತ್ಕೊಂಡಂತಹ ಹೋರಾಟವನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ 4 ವರ್ಷಗಳ ಕಾಲ ಇನ್ನೂ ನಮಗೆ ಸರೋಜಿನಿ ಮಹಿಷಿ ವರದಿಯ ಪ್ರತಿದಿನ ನಮ್ಗೆ ಅದೇ ಅನ್ಸೋದು. ಯಾರನ್ನ ಎಲ್ಲೇ ನೋಡ್ಲಿ ಅದೇ ಹೋರಾಟವೇ ನೆನಪಾಗದು ಬಿಟ್ರೆ ಬೇರೆ ಯಾವ ಹೋರಾಟಗಳು ಕಣ್ಮುಂದೆ ಬರಲ್ಲ. ಹಾಗಾಗಿ ಅಂತಹ ಒಂದು ಹೋರಾಟವನ್ನು ಜನರಿಗೆ ರೂಪಿಸಿಕೊಟ್ಟು ಕೊನೆಗೆ ಕೊರೋನಾ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಬಿಟ್ರು ನಮ್ಮ ಕರ್ನಾಟಕಕ್ಕೆ ಅಂತ ನಾನು ಹೇಳ್ತೀನಿ. ಬಹುಶಃ ಆ ಮನುಷ್ಯ ಇದ್ದಿದ್ರೆ ಈ ಹೋರಾಟ ನಿಂತಿರ್ಲಿಲ್ಲ. ಹಾಗಾಗಿ ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ಳೋದು ಒಂದೇ, ಎಲ್ಲರೂ ಕೈ ಜೋಡಿಸಿ ಈ ಒಕ್ಕೂಟದಲ್ಲಿ ಸಾವಿರಾರು ಜನರ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ. ಯಾರ್ದೋ ಒಬ್ಬರಿಂದ ಒಕ್ಕೂಟ ಆಗಿಲ್ಲ ರೀ, ಒಬ್ಬರಿಂದ ಆಗಿಲ್ಲ, ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಪ್ರತಿಯೊಬ್ಬರ ಶ್ರಮ ಇದೆ. ಹಾಗಾಗಿ ಎಲ್ರಿಗೂ ನೆನೆಸ್ಕೊಳ್ತಾ ಆ ವೇದಿಕೆಗೆ ಬಂದಂತ ಪ್ರತಿಯೊಬ್ಬರಿಗೂ ಚಿರಸಾಷ್ಟಾಂಗ ಮಾಡಿ ನಾವು ನಮಸ್ಕಾರ ಮಾಡ್ಬೇಕಾಗ್ತದೆ ಇವತ್ತು. ಯಾಕೆಂದ್ರೆ 4 ವರ್ಷ ಮನುಷ್ಯನ ಇಟ್ಕೊಂಡು ಸ್ಮರಣೆ ಮಾಡ್ಕೊಂಡು ಹೋರಾಟ ಕೂತ್ಕೊತೀವಿ ಅಂದ್ರೆ ಆ ಹೋರಾಟದಲ್ಲಿ ಅಂತ ಗೊತ್ತಿದೆ, ಗಮ್ಮತ್ತಿದೆ ಅಂತ. ಆ ಹೋರಾಟ ಎಲ್ಲ ಒಬ್ಬರಿಗಾಗಿಲ್ಲ, ಇಡೀ ಕರ್ನಾಟಕದ ನಾಡಿನ ಕನ್ನಡದ ಮಕ್ಕಳಾಗಿತ್ತು ಅಂತ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಕಾಲದಲ್ಲಿ ಅಂದ್ರೆ ನಾವು 2019 ಹೋರಾಟ ಮಾಡಿದಾಗ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ನಮ್ಮ ಬಿಜೆಪಿ ಸರ್ಕಾರ. ಹೊರ ರಾಜ್ಯಗಳಿಗೆ ಎಲ್ಲರಿಗೂ ನೀವು ಮೀಸಲಾತಿ ಕೊಟ್ಬಿಟ್ಟು ಅದಂದ್ರೆ ಕರ್ನಾಟಕಕ್ಕೆ ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರವನ್ನು ಪ್ರಶ್ನೆ ಮಾಡಿದುಂಟು. ಮಲತಾಯಿ ಧೋರಣೆ ಮಾಡ್ತಿದ್ದೀರಾ ನಮ್ಮ ಕರ್ನಾಟಕಕ್ಕೆ? ಯಾಕೆ ಒಬ್ಬ ರೈತನ ಮಗವಾಗಿ ಬದುಕಬೇಕಾ? ಒಬ್ಬ ಕಾರ್ಮಿಕನಾಗ ಇರ್ಬೇಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಸಾವಿರಾರು ಕನಸಿದೆ. ನನ್ನ ಮಗ ಡಾಕ್ಟರ್, ಇಂಜಿನಿಯರ್, ಆಫೀಸರ್ ಆಗ್ಬೇಕು ಅಂತ ಕೂಲಿ ಮಾಡವರು ಸಹ ಕನಸು ಕಟ್ಟಿದ್ದಾರೆ. ಕನಸು ಯಾರಪ್ಪನ ಮನಸ್ಸು ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳೇ ಮಸೂದನೆಲ್ಲ ಮಂಡನೆ ಮಾಡಕ್ ಹೊರಟವರು ಯಾರ ಒಂದು ಗೊತ್ತು ಬೆದರಿಕೆಗೆ ನೀವು ವಾಪಸ್ ತಗೊಂಡ್ರಿ? ಯಾಕ್ರಿ? ಯಾರು ನಿಮಗೆ ಭಾಗ್ಯಗಳನ್ನ ಪಿಕ್ಕಿ ಭಾಗ್ಯಗಳನ್ನ ಕೇಳಿದ್ರು ಕನ್ನಡಿಗರು? ಬದಿಸಿ ನಿಮ್ಮ ಪಿಕ್ಕಿ ಭಾಗ್ಯಗಳನ್ನ ಸ್ಟಾಪ್ ಮಾಡಿ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿಯನ್ನ ಕೊಡಿ ಅಂತ ನೇರವಾಗಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ಕೊಳ್ತೀನಿ. ನಿಮಗೆ ತಿಪ್ಪಸವರ ಕೆಲಸವನ್ನ ಮಾಡೋದ್ರಲ್ಲ ಬಂದು ನೀವು ವೇದಿಕೆಗೆ ಈಗ ಇದೀರಲ್ಲ ಅಧಿಕಾರದಲ್ಲಿ, ಕನ್ನಡಿಗರಿಗೂ ಬುದ್ಧಿ ಕಲ್ಸಕ್ ಬರುತ್ತೆ. ನಿಮಗೆ ಬುದ್ಧಿ ಕಲ್ಸಕ್ ಬರುತ್ತೆ. ಡಾಕ್ಟರ್
ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕು. ಆದವರೆಗೂ ಕೂಡ ನಮ್ಮ ಹೋರಾಟವನ್ನ ಒಂದಲ್ಲ ಒಂದು ರೀತಿ ತಗೊಂಡು ಹೋಗೇ ಹೋಗ್ತೀವಿ. ಒಂದಷ್ಟು ಪ್ರಾಣಿಗಳು ಆ ವೇದಿಕೆಗೆ ಬಂದು ಕೂತ್ಕೊಂಡಂತಹ ಪ್ರಾಣಿಗಳು ಹೋಗಿದ್ದಾವೆ. ಇನ್ನೊಂದಷ್ಟು ಪ್ರಾಣಿಗಳು ಹೋಗಿ ಯಾರಿಗೂ ಲಾಸ್ ಇಲ್ಲ. ಇದು ಕರ್ನಾಟಕಕ್ಕಾಗಿ, ಕನ್ನಡದ ಮಕ್ಕಳಿಗಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಕನ್ನಡಿಗರ ಉದ್ಯೋಗಕ್ಕೆ ವಿರೋಧ ಮಾಡುತ್ತಿರುವ ಉದ್ಯಮಿಗಳಿಗೆ ಹೇಳಿದಿಕ್ಕಾರ, ಫೋನ್ ಪೇ ಸಿಇಒಗೆ ಹೇಳಿದಿಕ್ಕಾರ, ಬಯೋಟೆಕ್ ಮುಖ್ಯಸ್ಥನಿಗೆ ಹೇಳಿದಿಕ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.